discussing about that applications of thermal expansion. In case of that liquid, we got that some neat applications related to expansion of the liquid. Today we will be discussing another important applications related to expansion of the liquid. ಇಲ್ಲಿ ನಾವು ಲಿಕ್ವಿಡ್ ನ ಎಕ್ಸ್ಪಾನ್ಷನ್ ಆಗೋದ್ರ ಅಪ್ಲಿಕೇಶನ್ಸ್ ನೀಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಗಳಲ್ಲಿ ಕ್ವಶನ್ಸ್ ಯಾವ ತರ ಕೇಳ್ತಾನೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ, ಹೌದು. And today we will be discussing another important aspect related to expansion of the liquid, so that is effect of temperature on upthrust. ಇಲ್ಲಿ ನಾನು ಲಿಕ್ವಿಡ್ ನ ಟೆಂಪರೇಚರ್ ನ ಜಾಸ್ತಿ ಮಾಡಿದ್ರೆ upthrust ಫೋರ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಫಸ್ಟ್ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ upthrust. ನಾನು ಮೊದಲು ಏನನ್ನ ಅರ್ಥ ಮಾಡ್ಕೋಬೇಕು, upthrust ಫೋರ್ಸ್ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್, ಕನ್ಸಿಡರ್ ಒನ್ ಕಂಟೈನರ್. ಒಂದು ಕಂಟೈನರ್ ನಲ್ಲಿ ಲಿಕ್ವಿಡ್ ನ ತಗೊಂಡಿದ್ದೀರಿ ಅಂತ ಅನ್ಕೋರಿ. ಸೊ ದಿಸ್ ಈಸ್ ಫಿಲ್ಡ್ ವಿತ್ ದ ವಾಟರ್ ಆರ್ ಎನಿ ಲಿಕ್ವಿಡ್ ಯು ಕ್ಯಾನ್ ಕನ್ಸಿಡರ್, ಹೌದು. ಈ ಲಿಕ್ವಿಡ್ ನಲ್ಲಿ ಒಂದು ಆಬ್ಜೆಕ್ಟ್ ನ ಡಿಪ್ ಮಾಡ್ತೇನೆ. ಸೊ ಐ ವಿಲ್ ಇಮರ್ಸ್ ಒನ್ ಆಬ್ಜೆಕ್ಟ್, ಹೌದು. ಒಂದು ಆಬ್ಜೆಕ್ಟ್ ನ ಇಮರ್ಸ್ ಮಾಡಿದಾಗ ಇಲ್ಲಿ ಲಿಕ್ವಿಡ್ ಏನ್ ಮಾಡುತ್ತೆ, ಲಿಕ್ವಿಡ್ ಎಕ್ಸರ್ಟ್ ಅಪೋಸಿಂಗ್ ಫೋರ್ಸ್. ಮೀನ್ಸ್ ಇಲ್ಲಿ ಈ ಆಬ್ಜೆಕ್ಟ್ ನ ಮೇಲೆ ಲಿಕ್ವಿಡ್ ಏನ್ ಮಾಡುತ್ತೆ, ಅಪೋಸಿಂಗ್ ಫೋರ್ಸ್ ನ ಆಕ್ಟ್ ಮಾಡುತ್ತೆ. ಸೊ ಲುಕ್ ಅಟ್ ಹಿಯರ್, ದಿಸ್ ಫೋರ್ಸ್ ವಿಲ್ ಟ್ರೈ ಟು ಬ್ರಿಂಗ್ಸ್ ದ ಆಬ್ಜೆಕ್ಟ್ ಅಪ್ವರ್ಡ್ ಡೈರೆಕ್ಷನ್. ಅದು ಕೆಲವೊಂದಿಷ್ಟು ಬಾಡಿಗಳು ವಾಟರ್ ಮೇಲೆ ಏನಾಗ್ತವೆ, ಫ್ಲೋಟ್ ಆಗ್ತವೆ. ಸೊ ಫ್ಲೋಟ್ ಆಗೋದಕ್ಕೆ ರೀಸನ್ ಏನು, ದೀಸ್ ವಾಟರ್ ಪಾರ್ಟಿಕಲ್ ಎಕ್ಸರ್ಟ್ಸ್ ಅಪ್ವರ್ಡ್ ಫೋರ್ಸ್ ಆನ್ ದ ಬಾಡಿ. ಈ ವಾಟರ್ ಪಾರ್ಟಿಕಲ್ ಗಳು ಆಬ್ಜೆಕ್ಟ್ ನ ಮೇಲೆ ಯಾವ ಫೋರ್ಸ್ ಆಕ್ಟ್ ಮಾಡುತ್ತೆ, upward force act on the body when it is immersed in liquid. So that is upthrust force. ಸಿಂಪಲ್ ಆಗಿ ಏನಂತ ಅರ್ಥ ಮಾಡ್ಕೋಬೇಕು, ಯಾವುದೇ ಒಂದು ಆಬ್ಜೆಕ್ಟ್ ನ ನೀವು ಲಿಕ್ವಿಡ್ ನಲ್ಲಿ ಡಿಪ್ ಮಾಡಿದಾಗ ಲಿಕ್ವಿಡ್ ಏನ್ ಮಾಡುತ್ತೆ, ಈ ಆಬ್ಜೆಕ್ಟ್ ನ ಮೇಲೆ ಅಪೋಸಿಟ್ ಫೋರ್ಸ್ ಆಕ್ಟ್ ಮಾಡುತ್ತೆ. ಆ ಅಪೋಸಿಟ್ ಫೋರ್ಸ್ ಏನಾಗುತ್ತೆ, ಇಟ್ ಟ್ರೈಸ್ ಟು ಬ್ರಿಂಗ್ ದ ಪಾರ್ಟಿಕಲ್, ಇಟ್ ಟ್ರೈ ಟು ಬ್ರಿಂಗ್ ದ ಬಾಡಿ ಅಪ್ವರ್ಡ್ ಡೈರೆಕ್ಷನ್. ಇಲ್ಲಿ ವಾಟರ್ ಪಾರ್ಟಿಕಲ್ ಗಳು ಈ ಆಬ್ಜೆಕ್ಟ್ ನ ಮೇಲೆ ಏನಾಗ್ತವೆ, ಅಪ್ವರ್ಡ್ ಫೋರ್ಸ್ ಆಕ್ಟ್ ಆಗುತ್ತೆ, ಅಪ್ವರ್ಡ್ ಫೋರ್ಸ್ ಆಕ್ಟ್ ಮಾಡುತ್ತೆ. ಈ ಬಾಡಿ ವೇಟ್ ಏನಾಗುತ್ತೆ, ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತದೆ. ವೇಟ್ ಆಫ್ ದ ಬಾಡಿ ಇಸ್ ಆಕ್ಟಿಂಗ್ vertically downward direction, whereas water will put that upward force on the body here. ಇಲ್ಲಿ ವಾಟರ್ ಏನ್ ಮಾಡುತ್ತೆ, ಬಾಡಿ ಮೇಲೆ upward force ನ ಆಕ್ಟ್ ಮಾಡುತ್ತೆ. So that upward force act on the body by the water or by the liquid you can consider as upthrust. ಇದನ್ನೇನಂತ ಕನ್ಸಿಡರ್ ಮಾಡ್ತೀನಿ, upthrust ಅಂತ ಕನ್ಸಿಡರ್ ಮಾಡ್ತೀನಿ. ಇನ್ ಫಿಸಿಕ್ಸ್ we will use that word buoyancy. buoyancy ಅಂದ್ರೆ ಏನು, ತೇಲುವಿಕೆ ಅಂತ ಕರಿತೀವಿ ನಾವು. ಒಂದು ಬಾಡಿ ಇಲ್ಲಿ ವಾಟರ್ ಮೇಲೆ ಅಥವಾ ಲಿಕ್ವಿಡ್ ಮೇಲೆ ತೇಲ್ಬೇಕಂದ್ರೆ ಕಂಡೀಷನ್ ಏನು, ಇಲ್ಲಿ ಏನು ಲಿಕ್ವಿಡ್ ನ ತಗೊಂಡಿದೀವಿ ಆ ಲಿಕ್ವಿಡ್ ಏನ್ ಮಾಡಬೇಕು, ಈ ಬಾಡಿ ಮೇಲೆ ಅಪ್ವರ್ಡ್ ಫೋರ್ಸ್ ಅನ್ನ ಆಕ್ಟ್ ಮಾಡಬೇಕು. ಆ ಅಪ್ವರ್ಡ್ ಫೋರ್ಸ್ ಅನ್ನ ಆಕ್ಟ್ ಮಾಡಿದಾಗ ಮಾತ್ರ ಏನಾಗುತ್ತೆ, ಈ ಆಬ್ಜೆಕ್ಟ್ ಫ್ಲೋಟ್ ಆಗುತ್ತೆ. ಸೊ ದಟ್ ಈಸ್ ಅಬೌಟ್ ಅಪ್ಥ್ರಸ್ಟ್ ಫೋರ್ಸ್. ಈ ಅಪ್ಥ್ರಸ್ಟ್ ಫೋರ್ಸ್ ಮೇಲೆ ಯಾವ ತರ ಕ್ವಶನ್ಸ್ ಕೇಳ್ತಾನೆ ಅಂತ ಅರ್ಥ ಮಾಡ್ಕೋಬೇಕು, ಹೌದು. ಸೊ ವಿ ವಿಲ್ ಫೋಕಸ್ ಆನ್ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಅಪ್ಥ್ರಸ್ಟ್ ಫೋರ್ಸ್. ನಾನು ಇಲ್ಲಿ ಲಿಕ್ವಿಡ್ ತಗೊಂಡಿದ್ದೇನೆ ಅಂತ ಹೇಳಿದ್ದೇನೆ, ಈ ಲಿಕ್ವಿಡ್ ನ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡ್ತೀನಿ, ಹೌದು. ಲುಕ್ ಅಟ್ ಹಿಯರ್, ಇಲ್ಲಿ ನಾನು ಲಿಕ್ವಿಡ್ ನ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿದ್ರೆ ಈ ಬಾಡಿ ಅಪ್ಯಾರೆಂಟ್ ವೇಟ್, ಫಾರ್ ಎಕ್ಸಾಂಪಲ್ ಅಪ್ಯಾರೆಂಟ್ ವೇಟ್ ಅಂದ್ರೆ ಏನಿಲ್ಲಿ, ಇಲ್ಲಿ ಫ್ಲೂಯಿಡ್ ಮೆಕ್ಯಾನಿಕ್ಸ್ ನಲ್ಲಿ ಇನ್ ಡೀಟೇಲ್ ಆಗಿ ಕಲಿತೀರಿ. ಫಾರ್ ಎಕ್ಸಾಂಪಲ್ ಹಿಯರ್ ಒನ್ ಆಬ್ಜೆಕ್ಟ್ ಐ ವಿಲ್ ಟೇಕ್, ವೇಟ್ ಆಫ್ ದ ಬಾಡಿ ಈಸ್ 10 kg. ಆಬ್ಜೆಕ್ಟ್ ನ ವೇಟ್ ಏನಿದೆ 10 kg ಇದೆ. ಇಲ್ಲಿ ವೇಯಿಂಗ್ ಮಷೀನ್ ಅಲ್ಲಿ ವೇ ಮಾಡಿದ ಈ ಸೇಮ್ ಬಾಡಿನ ನಾನು ವಾಟರ್ ನಲ್ಲಿ ಪೋರ್ ಮಾಡ್ತೀನಿ. ಸೊ ವಾಟರ್ ನಲ್ಲಿ ಈ ಸೇಮ್ ಬಾಡಿ ಮಾಡಿದಾಗ ಈ ಬಾಡಿ ಏನಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಫ್ಲೋಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್. ಇದ್ರ ವೇಟ್ ವಾಟರ್ ನಲ್ಲಿ ಏನಾಗಿದೆ, ಸೊ ಲುಕ್ ಅಟ್ ಹಿಯರ್, ಇಲ್ಲಿ ವೇಯಿಂಗ್ ಮಷೀನ್ ಅಲ್ಲಿ ಇದ್ರ ವೇಟ್ ಎಷ್ಟಿದೆ, 10 kg ಇದೆ. ಸೇಮ್ ಆಬ್ಜೆಕ್ಟ್ ನಾನು ವಾಟರ್ ಸರ್ಫೇಸ್ ಮೇಲೆ ಪ್ಲೇಸ್ ಮಾಡಿದಾಗ ಈ ಬಾಡಿ ಏನಾಗುತ್ತೆ, ಫ್ಲೋಟ್ ಆಗುತ್ತೆ. ಫ್ಲೋಟ್ ಅಂದ್ರೆ ತೇಲುತ್ತೆ ಇವಾಗ, ಹೌದಾ. ಈ ಬಾಡಿಯ ವೇಟ್ 10 kg ಕಿನ್ನ ಜಾಸ್ತಿ ಇರುತ್ತೋ ಅಥವಾ ಕಡಿಮೆ ಇರುತ್ತೆ. ಡಿಡ್ ಯು ಗೆಟ್ ಮೈ ಪಾಯಿಂಟ್? ಇನ್ ದಿಸ್ ಕೇಸ್ weight of the body is more than 10 kg or less than 10 kg. Here if you place the object on the surface of the water, object na water na surface ಮೇಲೆ place ಮಾಡಿರಂದ್ಮೇಲೆ ಈ ಆಬ್ಜೆಕ್ಟ್ ನ ವೇಟ್ 10 kg ಕಿನ್ನ ಕಡಿಮೆ ಆಗುತ್ತೆ. ಸೊ ಲುಕ್ ಅಟ್ ಹಿಯರ್, apparent weight I can consider. ಎದಕ್ಕೆ ಬಾಡಿಯ ವೇಟ್ ಕಡಿಮೆ ಆಯ್ತು ಇಲ್ಲಿ? Why? Because look at here, here whatever the object you are going to place, weight of the object is acting vertically downward direction, ಹೌದು. ಈ ಆಬ್ಜೆಕ್ಟ್ ನ ವೇಟ್ ಏನಾಗ್ತಿದೆ, ವರ್ಟಿಕಲಿ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಿದೆ. ಇಲ್ಲಿ ವಾಟರ್ ಏನ್ ಮಾಡ್ತಿದೆ, ಈ ಬಾಡಿ ಮೇಲೆ ಅಪ್ವರ್ಡ್ ಫೋರ್ಸ್ ಅನ್ನ ಆಕ್ಟ್ ಮಾಡ್ತಿದೆ, ಹೌದು. ಬಿಕಾಸ್ ಆಫ್ ದಟ್ ರೀಸನ್ ವೇಟ್ ಆಫ್ ದಿಸ್ ಬಾಡಿ ಈಸ್ ಲೆಸ್ ದೆನ್ ದ ಆಕ್ಚುವಲ್ ವೇಟ್. ಆಕ್ಚುವಲ್ ವೇಟ್ ಕಿನ್ನ ಈ ಬಾಡಿ ವೇಟ್ ಏನಾಗ್ತಿದೆ,
ಕಡಿಮೆ ಇದೆ ಅಂತ ಫೀಲ್ ಆಗ್ತಿದೆ. ಸೊ ಫಾರ್ ಎಕ್ಸಾಂಪಲ್, ವೈಲ್ ಸ್ವಿಮ್ಮಿಂಗ್ ಯು ಮೇ ಫೀಲ್ ದಟ್ ಯುವರ್ ವೇಟ್ ಈಸ್ ಲೆಸ್ ಹಿಯರ್. ವೈ? ಬಿಕಾಸ್ if you are under the water particle put a upward force on you. So look at here, did you get my point? ನೀವು ವಾಟರ್ ನಲ್ಲಿ ಇಮರ್ಸ್ ಆದಾಗ ವಾಟರ್ ಪಾರ್ಟಿಕಲ್ ಗಳು ಏನ್ ಮಾಡ್ತವೆ, ನಮ್ಮ ಮೇಲೆ ಅಪ್ವರ್ಡ್ ಫೋರ್ಸ್ ಅನ್ನ ಆಕ್ಟ್ ಮಾಡ್ತವೆ. ಹೌದು, ನಮ್ಮ ಬಾಡಿಯ ವೇಟ್ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಇರುತ್ತೆ, ವಾಟರ್ ಪಾರ್ಟಿಕಲ್ ಅಪ್ವರ್ಡ್ ಫೋರ್ಸ್ ಅನ್ನ ಆಕ್ಟ್ ಮಾಡೋದ್ರಿಂದ we feel that we are having less weight. Okay, this is the concept. Now we can understand effect of temperature on upthrust. Thrust is a kind of force. So thrust ಅಂದ್ರೆ ಏನಂತ ತಗೋರಿ ಇಲ್ಲಿ, thrust ಅಂದ್ರೆ ಏನು, it is a kind of force. Effect of temperature on upthrust. ಹೌದಾ? So thrust ಅಂದ್ರೆ ಏನಂತ ಅರ್ಥ ಮಾಡ್ಕೋರಿ, it is a kind of force. It is act on the body when the body is in liquid. Upthrust force ಅಂದ್ರೆ ಏನು, ಅದು ಒಂದು ಫೋರ್ಸ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಆ ಫೋರ್ಸ್ ಯಾವಾಗ ಆಕ್ಟ್ ಆಗುತ್ತೆ, ಒಂದು ಬಾಡಿನ ಲಿಕ್ವಿಡ್ ನಲ್ಲಿ ಇಮರ್ಸ್ ಮಾಡಿದಾಗ ಆಕ್ಟ್ ಆಗುತ್ತೆ. ಸೊ ಹೋಪ್ ಯು ಗೆಟ್ ದಿಸ್ ಥಿಂಗ್. ಹೌದಾ? ಇಲ್ಲಿ ನನ್ನ ಇಂಟೆನ್ಷನ್ ಏನು, ಇಲ್ಲಿ ಈ ಲಿಕ್ವಿಡ್ ನ ಟೆಂಪರೇಚರ್ ನ ಜಾಸ್ತಿ ಮಾಡಿದಾಗ ನನಗೆ ಇಲ್ಲಿ ಅಪಾರೆಂಟ್ ವೇಟ್, ಫಾರ್ ಎಕ್ಸಾಂಪಲ್ ಲಿಕ್ವಿಡ್ ನ ಟೆಂಪರೇಚರ್ 0 ಡಿಗ್ರಿ ಆರ್ 10 ಡಿಗ್ರಿ ಸೆಲ್ಸಿಯಸ್ ಅಂತ ಅನ್ಕೊಳ್ಳಿ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್. 10 ಡಿಗ್ರಿ ಸೆಲ್ಸಿಯಸ್, 0 ಇದ್ದಾಗ ವಾಟರ್ ಸರ್ಫೇಸ್ ಕೋಲ್ಡ್ ಆಗುತ್ತೆ. ಅಗೇನ್ ಇಟ್ಸ್ ಡೀಲ್ಸ್ ವಿತ್ ಅನೋಮಲಸ್. ಫಾರ್ ಎಕ್ಸಾಂಪಲ್, ಟೆಂಪರೇಚರ್ ಆಫ್ ದ ವಾಟರ್ ಇಸ್ 10 ಡಿಗ್ರಿ ಸೆಲ್ಸಿಯಸ್. ವಾಟರ್ ನ ಟೆಂಪರೇಚರ್ ಇದೆ 10 ಡಿಗ್ರಿ ಸೆಲ್ಸಿಯಸ್ ಇದೆ. ಒಂದು ಬಾಡಿನ ತಗೊಂಡಿದ್ದೀನಿ. ಈ ಬಾಡಿ ವೇಟ್ ಎಷ್ಟಿದೆ, 10 kg ಇದೆ. ಈ ಬಾಡಿನ ವಾಟರ್ ಮೇಲೆ ಪ್ಲೇಸ್ ಮಾಡಿದಾಗ ಈ ಬಾಡಿ ಫ್ಲೋಟ್ ಆಗ್ತಿದೆ. ಹೌದಾ? ಇವಾಗ ನಾನು ವಾಟರ್ ನ ಟೆಂಪರೇಚರ್ ನ 100 ಡಿಗ್ರಿ ಸೆಲ್ಸಿಯಸ್ ನ ತಗೊಂತೀನಿ. ಹೌದಾ? ಫಾರ್ ಎಕ್ಸಾಂಪಲ್, if that water temperature is 10 degree Celsius, water na temperature 10 degree Celsius ಇದ್ದಾಗ ಈ ಬಾಡಿಯ ವೇಟ್ 8 kg ಇದೆ ಅಂತ ಅನ್ಕೊಳ್ಳಿ. What is the weight of the body on the surface of the water if the temperature of the water is 10 degree Celsius? ಇಲ್ಲಿ ವಾಟರ್ ನ ಟೆಂಪರೇಚರ್ 10 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಈ ಬಾಡಿಯ ವೇಟ್ ಏನಿದೆ, 8 kg ಇದೆ ಅಂತ ಅನ್ಕೊಳ್ಳಿ. ಹೌದಾ? Now if the temperature of the body is 100 degree Celsius, ಇಲ್ಲಿ ಆಬ್ಜೆಕ್ಟ್ ನ ಟೆಂಪರೇಚರ್ ಎಷ್ಟಿದೆ, ಸಾರಿ ಇಲ್ಲಿ ವಾಟರ್ ನ ಟೆಂಪರೇಚರ್ ಎಷ್ಟು ಮಾಡಿದೆ ನಾನು, 100 ಡಿಗ್ರಿ ಸೆಲ್ಸಿಯಸ್ ಮಾಡಿದೆ ಅಂತ ಅನ್ಕೊಳ್ಳಿ. ವಾಟ್ ಅಬೌಟ್ ದಟ್ ವೇಟ್ ಆಫ್ ದಿಸ್ ಬಾಡಿ? ಈ ಆಬ್ಜೆಕ್ಟ್ ನ ವೇಟ್ 8 kg ಕಿನ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ? ದಟ್ ಈಸ್ ಅವರ್ ಆನ್ಸರ್. ಹೌದಾ? ನಾನು ಏನ್ ಅರ್ಥ ಮಾಡ್ಕೋಬೇಕು, ಇಲ್ಲಿ ವಾಟರ್ ನ ಟೆಂಪರೇಚರ್ ನ ರೈಸ್ ಮಾಡಿದಾಗ ಇಲ್ಲಿ ಏನು ನನಗೆ ಅಪ್ಥ್ರಸ್ಟ್ ಫೋರ್ಸ್ ಆಕ್ಟ್ ಆಗ್ತಿದೆ. 10 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಬಾಡಿ ಮೇಲೆ ಏನಾಗ್ತಿದೆ, ಅಪ್ಥ್ರಸ್ಟ್ ಫೋರ್ಸ್ ಆಕ್ಟ್ ಆಗ್ತಿದೆ. ಅಪ್ಥ್ರಸ್ಟ್ ಫೋರ್ಸ್ ಅಂದ್ರೆ ಏನು, ವಾಟರ್ ಪಾರ್ಟಿಕಲ್ ಗಳು ಇಲ್ಲಿ ಆಬ್ಜೆಕ್ಟ್ ನ ಮೇಲೆ ಅಪ್ವರ್ಡ್ ಫೋರ್ಸ್ ಅನ್ನ ಆಕ್ಟ್ ಮಾಡ್ತವೆ. ಸೊ ದಟ್ ಈಸ್ ಅಪ್ಥ್ರಸ್ಟ್ ಫೋರ್ಸ್. ಇಲ್ಲಿ ಟೆಂಪರೇಚರ್ 10 ಡಿಗ್ರಿ ಸೆಲ್ಸಿಯಸ್ ಇದ್ದು 100 ಡಿಗ್ರಿ ಸೆಲ್ಸಿಯಸ್ ಆಯ್ತು. ಹೌದಾ? ಇವಾಗ ಅಪ್ಥ್ರಸ್ಟ್ ಫೋರ್ಸ್ ವ್ಯಾಲ್ಯೂ ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ? ಲುಕ್ ಅಟ್ ಹಿಯರ್, ಮೈ ಇಂಟೆನ್ಷನ್ ಈಸ್ ಟು ಅಂಡರ್ಸ್ಟ್ಯಾಂಡ್ ವೆದರ್ upthrust force value is decreases or increases as the temperature increases. 10 ಡಿಗ್ರಿ ಸೆಲ್ಸಿಯಸ್ ಇರುವಂತಹ ಟೆಂಪರೇಚರ್ ನ 100 ಡಿಗ್ರಿ ಸೆಲ್ಸಿಯಸ್ ತಗೊಂಡಿದ್ದೀನಿ ನಾನು. ಇಲ್ಲಿ ಟೆಂಪರೇಚರ್ ಆಫ್ ದ ವಾಟರ್ ಈಸ್ ಇನ್ಕ್ರೀಸಸ್. ಇಲ್ಲಿ ವಾಟರ್ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ upthrust force value ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ ಅಂತ ಅರ್ಥ ಮಾಡ್ಕೋಬೇಕು. ಬೈ ದ ಮ್ಯಾಥಮೆಟಿಕಲ್ ವೇ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಅಬೌಟ್ ದ upthrust force. So let me continue with the same topic here. Now we are discussing about that effect of temperature on upthrust, or we can call it as buoyancy. Buoyancy ಅಂದ್ರೆ ಏನಿಲ್ಲಿ ಕನ್ನಡದೊಳಗೆ ತೇಲುವುದನ್ನ buoyancy ಅಂತ ಕರಿತೀವಿ. Buoyancy. Okay. Now consider a body of mass m. ಬಾಡಿಯ ಮಾಸ್ ಏನಿದೆ, m ಅಮೌಂಟ್ ಆಫ್ ಮಾಸ್ ಅನ್ನ ತಗೊಂಡಿದ್ದೀನಿ. ಸೊ ದಿಸ್ ಈಸ್ ಒನ್ ಬಾಡಿ, ಇಟ್ಸ್ ಮಾಸ್ ಈಸ್ m ಅಂಡ್ ಇಟ್ಸ್ ಡೆನ್ಸಿಟಿ ಈಸ್ ಸಿಗ್ಮಾ. ಡೆನ್ಸಿಟಿನ ನಾನು ರೋ ಅಂತ ಏನಾದ್ರೂ ತಗೋತೀನಿ ಅಥವಾ ಸಿಗ್ಮಾ ಅಂತ ಏನಾದ್ರೂ ತಗೋತೀನಿ. ಕನ್ಸಿಡರ್ ಅ ಬಾಡಿ ಆಫ್ ಮಾಸ್ m ಅಂಡ್ ಇಟ್ ಈಸ್ placed
ಆನ್ ದಿ ಆಬ್ಜೆಕ್ಟ್ ನಲ್ಲಿ ಪ್ಲೇಸ್ ಮಾಡ್ತೀನಿ. ಇಟ್ ಈಸ್ ಪ್ಲೇಸ್ಡ್ ಆನ್ ದಿ ಲಿಕ್ವಿಡ್. ಓಕೆ, ಆಬ್ಜೆಕ್ಟ್ ನಲ್ಲಿ ಪ್ಲೇಸ್ ಮಾಡಿದೀನಿ, ಲಿಕ್ವಿಡ್ ನಲ್ಲಿ ಪ್ಲೇಸ್ ಮಾಡ್ತೀನಿ. ಲಿಕ್ವಿಡ್ ನ ಡೆನ್ಸಿಟಿನ ಸಿಗ್ಮಾ ಅಂತ ತಗೊಂತೀನಿ. ಬಾಡಿ ಆಫ್ ಮಾಸ್ m and it is placed on liquid having density sigma. ಆ ಲಿಕ್ವಿಡ್ ನ ಡೆನ್ಸಿಟಿ ಅಂತ ತಗೊಂತೀನಿ ಸಿಗ್ಮಾ. then upthrust is given by, or upthrust force you can consider. Upthrust is nothing but a force is given by. ಹೌದಾ? ಸೊ ನಾನು ಥ್ರಸ್ಟ್ ಫೋರ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಎಫ್ ಟಿ ಅಂದ್ರೆ ಏನಂತ ತಗೊಂತೀನಿ. ಫಾರ್ ಎಕ್ಸಾಂಪಲ್, ಫಾರ್ ಮೈ ಕನ್ವೀನಿಯನ್ಸ್, ಎಫ್ ಟಿ ಮೀನ್ಸ್ ಅಂದ್ರೆ ಏನ್ ತಗೋತೀನಿ, ಎಫ್ ಆಫ್ ಟಿ. ಸೊ ಥ್ರಸ್ಟ್ ಫೋರ್ಸ್. ಹೌದಾ? ಸೊ ಫೋರ್ಸ್ ಇಸ್ ಈಕ್ವಲ್ ಟು ವಾಟ್? ಮಾಸ್ ಇಂಟು ಎಕ್ಸಲರೇಷನ್. ಇಲ್ಲಿ ನೀಟ್ ಅಪ್ಲಿಕೇಶನ್ಸ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ 2-3 ಕಾನ್ಸೆಪ್ಟ್ಸ್ ಗಳನ್ನ ಮರ್ಜ್ ಮಾಡ್ತಾರೆ. ಹೌದಾ? ಸೊ ನಾನು ಅದನ್ನ ಹೆಂಗೆ ಸಿಂಪ್ಲಿಫೈ ಮಾಡ್ಬೇಕಂತ ಅರ್ಥ ಮಾಡ್ಕೋಬೇಕು. ಇಲ್ಲಿ ಈ ಆಬ್ಜೆಕ್ಟಿನ ಫೋರ್ಸ್ ಏನಂತ ತಗೋತೀನಿ. ಫಾರ್ ಎಕ್ಸಾಂಪಲ್, ಒಂದು ಆಬ್ಜೆಕ್ಟ್ ವಾಟರ್ ಸರ್ಫೇಸ್ ಅಥವಾ ಲಿಕ್ವಿಡ್ ನಲ್ಲಿ ಪ್ಲೇಸ್ ಮಾಡಿದಾಗ ಈ ಲಿಕ್ವಿಡ್ ಅಥವಾ ವಾಟರ್ ಏನ್ ಮಾಡುತ್ತೆ, ಈ ಬಾಡಿ ಮೇಲೆ ಅಪ್ವರ್ಡ್ ಫೋರ್ಸ್ ನ ಆಕ್ಟ್ ಮಾಡುತ್ತೆ. ಆ ಅಪ್ವರ್ಡ್ ಫೋರ್ಸ್ ನಾನು ಏನಂತ ತಗೊಂಡೆ, ಅಪ್ಥ್ರಸ್ಟ್ ಅಂತ ತಗೊಂಡೆ. ಇಲ್ಲಿ A is nothing but a G. Acceleration is equal to acceleration due to gravity. ಹೌದಾ? F of t. ಇಲ್ಲಿ ಮಾಸ್ ಅನ್ನ ಏನಂತ ಬರ್ಕೋಬಹುದು. Look at here. Density is equal to mass per unit volume. Mass per unit volume. Mass is equal to density into volume. Mass ಅನ್ನ ಏನಂತ ಬರ್ಕೋಬಹುದು, density into volume ಅಂತ ಬರ್ಕೋಬಹುದು. Look at here. Upthrust is equal to m into g. Mass ಅನ್ನ ಏನಂತ ಬರ್ಕೋಬಹುದು, mass is equal to density of the liquid into volume. Density into volume into g. Hope you get these things. ಹೌದಾ? ಇಲ್ಲಿ ನಾನು ಏನಂತ ಕನ್ಸಿಡರ್ ಮಾಡಿದೆ, ಮಾಸ್ ನ ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಕನ್ಸಿಡರ್ ಮಾಡಿದೆ. ನೌ ಆಸ್ ದ ಟೆಂಪರೇಚರ್ ಈಸ್ ಇನ್ಕ್ರೀಸಸ್, ಇಲ್ಲಿ ನಾನು ಲಿಕ್ವಿಡ್ ನ ಟೆಂಪರೇಚರ್ ಏನ್ ಮಾಡ್ತಿದ್ದೀನಿ, ಇನ್ಕ್ರೀಸ್ ಮಾಡ್ತಿದ್ದೀನಿ. ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್, as the temperature increases, volume of the body is also increases. ನಾನು ಏನು ವಾಟರ್ ಮೇಲೆ ಒಂದು ಬಾಡಿನ ಪ್ಲೇಸ್ ಮಾಡೀನಿ, ಆ ವಾಲ್ಯೂಮ್ ಆಫ್ ದ ಬಾಡಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಟೆಂಪರೇಚರ್ ಜಾಸ್ತಿ ಆಗೋಣ. ಸೊ ಲುಕ್ ಅಟ್ ಹಿಯರ್, as the temperature increases, ವಾಲ್ಯೂಮ್ ಆಫ್ ದ ಬಾಡಿ, ನಾನು ವಾಟರ್ ಮೇಲೆ ಏನ್ ಬಾಡಿನ ಪ್ಲೇಸ್ ಮಾಡೀನಿ ಅದ್ರ ವಾಲ್ಯೂಮ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. as the temperature increases, volume of the body increases. ಆಬ್ಜೆಕ್ಟ್ ನ ವಾಲ್ಯೂಮ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ವಾಟ್ ಅಬೌಟ್ ದ ಡೆನ್ಸಿಟಿ ಆಫ್ ದ ಲಿಕ್ವಿಡ್? ಹಿಯರ್ ಐ ಟುಕ್ ದ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಈ ಸಿಗ್ಮಾ. ಟೆಂಪರೇಚರ್ ಜಾಸ್ತಿ ಆದ್ರೆ ವಾಟರ್ ನ ಡೆನ್ಸಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಲ್ಲಿ ಯಾವ ವಾಟರ್ ಗೆ ನಾನು ಹೀಟ್ ನ ಪ್ರೊವೈಡ್ ಮಾಡಿದ ತಕ್ಷಣ, ಸೊ ಕೆಲವೊಂದಿಷ್ಟು ಟೆಂಪರೇಚರ್ ಆದ್ಮೇಲೆ ಏನಾಗುತ್ತೆ, ಆ ವಾಟರ್ ನ ಡೆನ್ಸಿಟಿ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಕಾಮನ್. ಲುಕ್ ಅಟ್ ಹಿಯರ್, ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್, ವಾಲ್ಯೂಮ್ ಆಫ್ ದ ಬಾಡಿ. ಸೊ ವಾಲ್ಯೂಮ್ ಆಫ್ ದ ಬಾಡಿ ಅಂದ್ರೆ ಯಾವ್ದಿಲ್ಲ, ಅಲ್ಲಿ ವಾಟರ್ ಮೇಲೆ ಯಾವ ಬಾಡಿನ ಪ್ಲೇಸ್ ಮಾಡೀನಿ ಆ ಆಬ್ಜೆಕ್ಟ್ ನ ಅಥವಾ ಬಾಡಿಯ ವಾಲ್ಯೂಮ್ ಏನಾಯ್ತು, ಜಾಸ್ತಿ ಆಯ್ತು. ಹೌದು? ಅಂಡ್ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಆರ್ ವಾಟರ್, ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಡಿಕ್ರೀಸಸ್. ಹೌದಾ? ಇಲ್ಲಿ ವಾಲ್ಯೂಮ್ ಆಫ್ ದ ಬಾಡಿ ಇನ್ಕ್ರೀಸ್ ಅಂದ್ರೆ ಏನಂತ ತಗೋಬೇಕು, V2 is equal to V1 1 plus of gamma into delta t. ಇಲ್ಲಿ V dash change in volume. So V dash final volume is equal to initial volume 1 plus of gamma of S into delta T. Gamma of S andre coefficient of volume expansion of this body I can consider. Next, ಇಲ್ಲಿ what about the density here? Density decrease ಆಗುತ್ತೆ ಅಂದ್ರೆ ಏನಂತ ತಗೋಬೇಕು, sigma dash is equal to sigma divided by, so last video we discussed about the concept of density, 1 plus of gamma of L into delta t. Look at here, so sigma is nothing but a density. Sigma ಅಂದ್ರೆ ಏನು, ವಾಟರ್ ನ ಡೆನ್ಸಿಟಿ ನ ತಗೊಂಡಿದ್ದೇನೆ. ಡೆನ್ಸಿಟಿ ಅಂದ್ರೆ ಏನು, ಸಾಂದ್ರತೆ. ಸೊ sigma dash is equal to sigma divided by 1 plus of gamma of L into delta of t. For example, ಇದನ್ನ equation 1 ಅಂತ ತಗೊಳ್ಳಿ, ಇದನ್ನ equation 2 ಅಂತ ತಗೊಂತೀನಿ, ಇದನ್ನ equation 3 ಅಂತ ತಗೊಂತೀನಿ. ಹೌದಾ? ಇವಾಗ ನೋಡ್ರಿ, now as the temperature increases, new upthrust. ಹೌದಾ? ಇಲ್ಲಿ ಫಾರ್ ಎಕ್ಸಾಂಪಲ್
10 ಡಿಗ್ರಿ ಸೆಲ್ಸಿಯಸ್ ವಾಟರ್ ಟೆಂಪರೇಚರ್ ಇದ್ದಾಗ ಈ ವಾಟರ್ ಪಾರ್ಟಿಕಲ್ ಗಳು ಏನು ಅಪ್ವರ್ಡ್ ಫೋರ್ಸ್ ನ ಎಕ್ಸರ್ಟ್ ಮಾಡುತ್ತೆ ಅದ್ರ ವ್ಯಾಲ್ಯೂನ ಇಲ್ಲಿ ಬರ್ಕೊಂಡೆ. ಇವಾಗ ವಾಟರಿನ ಟೆಂಪರೇಚರ್ 100 ಡಿಗ್ರಿ ಸೆಲ್ಸಿಯಸ್ ಆಯ್ತು. ಇವಾಗ ವಾಟರ್ ಪಾರ್ಟಿಕಲ್ ಮತ್ತೇನಾಗುತ್ತೆ, ಅಪ್ವರ್ಡ್ ಫೋರ್ಸ್ ಅನ್ನ ಆಕ್ಟ್ ಮಾಡ್ತವೆ. ಸೊ ನ್ಯೂ ಅಪ್ಥ್ರಸ್ಟ್ ಈಸ್ ಎಫ್ ಡ್ಯಾಶ್ ಆಫ್ ಟಿ ಇಸ್ ಈಕ್ವಲ್ ಟು ವಾಲ್ಯೂಮ್ ಚೇಂಜ್ ಆಗಿದೆ, ಇಲ್ಲಿ ಟೆಂಪರೇಚರ್ ಜಾಸ್ತಿ ಆಗೋಣ, ಹೌದಾ, ಡೆನ್ಸಿಟಿನೂ ಚೇಂಜ್ ಆಗಿದೆ, ಇಂಟು ಜಿ. ಸೊ ದಿಸ್ ಐ ಕ್ಯಾನ್ ಟೇಕ್ ಇಟ್ ಆಸ್ ಇಕ್ವೇಶನ್ 4. ಇದನ್ನ ಏನಂತ ಕನ್ಸಿಡರ್ ಮಾಡ್ತೀನಿ, ಇಕ್ವೇಶನ್ 4 ಅಂತ ಕನ್ಸಿಡರ್ ಮಾಡ್ತೀನಿ. ನೌ ಐ ವಿಲ್ ಡಿವೈಡ್ ಇಕ್ವೇಶನ್ 1 ಅಂಡ್ ಇಕ್ವೇಶನ್ 4. ಇಕ್ವೇಶನ್ 1 ಮತ್ತು ಇಕ್ವೇಶನ್ 4 ನ ಡಿವೈಡ್ ಮಾಡ್ತೀನಿ. ಡಿವೈಡ್ ಇಕ್ವೇಶನ್ 1 ಅಂಡ್ 4 ಆರ್ ಡಿವೈಡ್ ಇಕ್ವೇಶನ್ 4 ಬೈ 1. ಇಕ್ವೇಶನ್ 4 ನ ಇಕ್ವೇಶನ್ 1 ಇಂದ ಡಿವೈಡ್ ಮಾಡಿ, ಹೌದಾ. ನೋಡಿ, ಇಕ್ವೇಶನ್ 4 ನಲ್ಲಿ ಲೆಫ್ಟ್ ಸೈಡ್ ಏನಿದೆ, ಎಫ್ ಡ್ಯಾಶ್ ಆಫ್ ಟಿ. ಇಕ್ವೇಶನ್ 1 ನಲ್ಲಿ ಏನಿದೆ, ಎಫ್ ಆಫ್ ಟಿ, ಹೌದಾ. ಲುಕ್ ಅಟ್ ಹಿಯರ್, ವಿ ಡ್ಯಾಶ್ ಸಿಗ್ಮಾ ಡ್ಯಾಶ್ ಇಂಟು ಜಿ, ವಿ ಡ್ಯಾಶ್ ಸಿಗ್ಮಾ ಡ್ಯಾಶ್ ಇಂಟು ಜಿ. ಇಲ್ಲೇನಂತಿದೆ, ವಿ ಸಿಗ್ಮಾ ಇಂಟು ಜಿ. ಜಿ ವ್ಯಾಲ್ಯೂ ಕ್ಯಾನ್ಸಲ್ ಆಯ್ತು. ಇಲ್ಲಿ ನೋಡಿ, ವಿ ಡ್ಯಾಶ್ ಅಂದ್ರೆ ನಾನು ಏನಂತ ಬರ್ಕೋಬಹುದು, ಲುಕ್ ಅಟ್ ಹಿಯರ್, ಇದನ್ನ ಇಕ್ವೇಶನ್ 5 ಅಂತ ತಗೊಳ್ಳಿ, ಹೌದಾ. ಇಕ್ವೇಶನ್ 5 ನಲ್ಲಿ ಇಕ್ವೇಶನ್ 2 ಮತ್ತು 3 ವ್ಯಾಲ್ಯೂನ ಫಿಲ್ ಮಾಡ್ತೀನಿ. ವಿ ಡ್ಯಾಶ್ ಮತ್ತು ಸಿಗ್ಮಾ ಡ್ಯಾಶ್ ವ್ಯಾಲ್ಯೂನ ಫಿಲ್ ಮಾಡ್ತೀನಿ. ಪುಟ್ ಇಕ್ವೇಶನ್ 2 and 3 ವ್ಯಾಲ್ಯೂ ಇನ್ ಇಕ್ವೇಶನ್ 5. ಇಕ್ವೇಶನ್ 5 ನಲ್ಲಿ ಇಕ್ವೇಶನ್ 2 ಮತ್ತು 3 ವ್ಯಾಲ್ಯೂನ ಫಿಲ್ ಮಾಡ್ತಿದ್ದೀನಿ. ಲುಕ್ ಅಟ್ ಹಿಯರ್, f dash of t divided by f of t, it is equal to, wherever v dash is there, just I will take v into 1 plus of gamma of s into delta of t. Next one, sigma dash. Sigma dash ಅಂದ್ರೆ ಏನು ತಗೋಬೇಕು, sigma divided by 1 plus of gamma of l into delta t, ಹೌದಾ. ಲುಕ್ ಅಟ್ ಹಿಯರ್, ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಡೈರೆಕ್ಟ್ ಬರ್ಕೋಬಹುದು. ಇಲ್ಲಿ v ಮತ್ತು ಸಿಗ್ಮಾ ಅಂತ ಆಲ್ರೆಡಿ ಇದೆ, ಹೌದಾ. ಇನ್ನೊಂದು ಟರ್ಮ್ ಏನಂತ ತಗೊಂತೀನಿ, ಇಲ್ಲಿ 1 plus of gamma of l into delta of t. Did you get my point? ಇಲ್ಲಿ ಇಕ್ವೇಶನ್ 5 ನಲ್ಲಿ ಇಕ್ವೇಶನ್ 2 ಮತ್ತು 3 ವ್ಯಾಲ್ಯೂನ ಬರ್ಕೊಂಡೆ. ಲುಕ್ ಅಟ್ ಹಿಯರ್, v term getting cancel out, sigma and sigma term will get cancel out. Upthrust force with rise in temperature and at initial temperature is 1 plus of gamma of s into delta t divided by 1 plus of gamma of l into delta of t. ನೋಡಿ, ಈ ಇಕ್ವೇಶನ್ ಅಲ್ಲಿ gamma of s ಅಂದ್ರೆ ಏನು, ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಆಫ್ ದಿ ಸಾಲಿಡ್. gamma of s ಅಂದ್ರೆ ಇಲ್ಲಿ ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ expansion of solid. Gamma of L ಅಂದ್ರೆ ಏನಿಲ್ಲ, coefficient of volume expansion of the liquid. Coefficient of volume expansion of the liquid here. Hope you get this thing, ಹೌದಾ. Upthrust force at higher temperature divided by upthrust force at lower temperature. 1 plus of sigma of s into delta of t divided by 1 plus of gamma of l into delta of t, ಹೌದಾ. ಇಲ್ಲಿ ನಾನು ಯಾವುದೇ ಒಂದು ಬಾಡಿನ ಈ ಲಿಕ್ವಿಡ್ ಮೇಲೆ ಪ್ಲೇಸ್ ಮಾಡಿದಾಗ ಆ ಬಾಡಿಯ ವೇಟ್ ಏನಾಗುತ್ತೆ ಅಂತ ಹೇಳಿದೆ ನಾನು, ವೇಟ್ ಈಸ್ ಗೋಯಿಂಗ್ ಟು ಚೇಂಜಸ್ ಹಿಯರ್. ಯಾವುದೇ ಒಂದು ಬಾಡಿನ ನೀವು ಲಿಕ್ವಿಡ್ ಅಲ್ಲಿ ಪ್ಲೇಸ್ ಮಾಡಿದಾಗ ಆ ಬಾಡಿಯ ವೇಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಆ ಬಾಡಿಯ ವೇಟ್ ಆಕ್ಚುಯಲ್ ವೇಟ್ ಗಿನ ನೀನು ಬೇರೆ ವೇಟ್ ಬರುತ್ತೆ. ಸೊ ಆ ವೇಟ್ ನಾನು ಅಪಾರೆಂಟ್ ವೇಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ fluid mechanics ನಲ್ಲಿ in detail you are going to study about that apparent weight. Just for time being I will give the equation for apparent weight, ಹೌದಾ. So hope you get this thing. ಇಲ್ಲಿ apparent weight ಕಾನ್ಸೆಪ್ಟ್ಸ್ ಬಗ್ಗೆ ಜಸ್ಟ್ ಫಾರ್ಮುಲಾ ಇಂದ ನಾನು ಡಿಸ್ಕಸ್ ಮಾಡಬೇಕು. ನಾನೇನಂತ ಹೇಳಿದೆ, ಇಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಅಪ್ಥ್ರಸ್ಟ್ ಫೋರ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂತ ನಾನು ಡಿಟರ್ಮೈನ್ ಮಾಡಬೇಕು. ಅದರ ಸಲುವಾಗಿ ನನಗೆ ಇಲ್ಲಿ ಮ್ಯಾಥಮೆಟಿಕಲ್ ಫಾರ್ಮುಲಾ ಬಂತು, ಹೌದಾ. ಇವಾಗ ನನ್ನ ಇಂಟೆನ್ಷನ್ ಏನಿಲ್ಲ, ಅಲ್ಲಿ ವಾಟರ್ ನ ಟೆಂಪರೇಚರ್ ಜಾಸ್ತಿ ಆದ್ರೆ ಅಪ್ಥ್ರಸ್ಟ್ ಫೋರ್ಸ್ ವ್ಯಾಲ್ಯೂ ಏನಾಗುತ್ತೆ, ಅಪಾರೆಂಟ್ ವೇಟ್ ವ್ಯಾಲ್ಯೂ ಏನಾಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು ನಾನು. ಸೊ ಒಂದು ಎಕ್ಸಾಂಪಲ್ ಹೇಳಿದೆ, ಒಂದು ಬಾಡಿಯ ವೇಟ್ 10 kg ಇದೆ ಇಲ್ಲಿ. ಸೊ ಐ ವಿಲ್ ರೀಕಾಲ್,
ಇದ್ರ ವೇಟ್ ಎಷ್ಟಿದೆ ಇಲ್ಲಿ 10 kg ಇದೆ. ಈ ಬಾಡಿನ ನಾನು ವಾಟರ್ ನಲ್ಲಿ ಪ್ಲೇಸ್ ಮಾಡಿದ್ದೀನಿ. 10 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಈ ಬಾಡಿ ವೇಟ್ 8 kg ಆಯ್ತು. ಅದೇ ಈ ವಾಟರ್ ನ ಟೆಂಪರೇಚರ್ 100 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಇದ್ರ ವೇಟ್ 8 kg ಕಿನ್ನ ಜಾಸ್ತಿ ಆಗುತ್ತೋ ಅಥವಾ ಕಡಿಮೆ ಆಗುತ್ತೋ ಅಂತ ನಾನು ಅರ್ಥ ಮಾಡ್ಕೋಬೇಕು. ಹೌದಾ? ಸೊ ಫಾರ್ ದಟ್ ಪರ್ಪಸ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಅಪಾರೆಂಟ್ ವೇಟ್. ಇಲ್ಲಿ ಅಪಾರೆಂಟ್ ವೇಟ್ ಇನ ಫಾರ್ಮುಲಾ ಏನು? ಸೊ ಇನ್ ಡೀಟೇಲ್ ಸ್ಟಡಿ ಅಬೌಟ್ ಫ್ಲೂಯಿಡ್ ಮೆಕ್ಯಾನಿಕ್ಸ್. ಇಲ್ಲಿ ಜಸ್ಟ್ ಫಾರ್ಮುಲಾ ಇಂದ ಡೀಲ್ ಮಾಡ್ತೀನಿ. ಅಪಾರೆಂಟ್ ವೇಟ್ ಈಸ್ ಈಕ್ವಲ್ ಟು actual weight minus of weight loss by the body due to upthrust force. Weight loss by the body due to upthrust. ಹೌದಾ? ಇಲ್ಲಿ ಅಪಾರೆಂಟ್ ವೇಟ್ ಅಂದ್ರೆ ಅಪಾರೆಂಟ್ ವೇಟ್ ನ ಯಾವ ತರ ಕಂಡಿಬೇಕು? ಆಕ್ಚುಯಲ್ ವೇಟ್. ಹೌದಾ? ಈ ಬಾಡಿಯ ಆಕ್ಚುಯಲ್ ವೇಟ್ ಏನಂತ ಕನ್ಸಿಡರ್ ಮಾಡಿದ್ದೆ ನಾನು? 10 kg ಅಂತ ಕನ್ಸಿಡರ್ ಮಾಡಿದ್ದೆ ನಾನು. ಈ ಬಾಡಿ ಆಕ್ಚುಯಲ್ ವೇಟ್ ಏನಂತ ಕನ್ಸಿಡರ್ ಮಾಡಿದೆ? ಬಾಡಿ ಆಕ್ಚುಯಲ್ ವೇಟ್ 10 kg ಅಂತ ಕನ್ಸಿಡರ್ ಮಾಡಿದ್ದೆ. ಹೌದಾ? ಸೊ ಆಕ್ಚುಯಲ್ ವೇಟ್ ಈಸ್ ಈಕ್ವಲ್ ಟು 10 kg ಮೈನಸ್ ಆಫ್ ವೇಟ್ ಲಾಸ್ ಬೈ ದ ಬಾಡಿ ಡ್ಯೂ ಟು ಅಪ್ಥ್ರಸ್ಟ್ ಫೋರ್ಸ್. ಸೊ ಅಪ್ಥ್ರಸ್ಟ್ ಫೋರ್ಸ್ ತಗೊಂಡಿ ನಾನು. ಸೊ ವಿ ಇಂಟು ಸಿಗ್ಮಾ ಇಂಟು ಜಿ. ಹೌದಾ? ವಾಲ್ಯೂಮ್ ಆಫ್ ದ ಬಾಡಿ ಅಂಡ್ ಸಿಗ್ಮಾ ಮೀನ್ಸ್ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಅಂಡ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಇಟ್ ಹ್ಯಾಸ್ ಸಮ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಇದೆಲ್ಲರ ವ್ಯಾಲ್ಯೂ 2 ಅಂತ ಬಂತಂತ ಅನ್ಕೋರಿ. ಸೊ ವೇಟ್ ಆಫ್ ದ ಬಾಡಿ ಏನಾಯ್ತು ಇಲ್ಲಿ? 8 kg ಆಯ್ತು. ಹೌದಾ? ನ್ಯೂ ಅಪಾರೆಂಟ್ ವೇಟ್ ಅಟ್ ಹೈಯರ್ ಟೆಂಪರೇಚರ್. ಇದು ಅಪಾರೆಂಟ್ ವೇಟ್ ಅಟ್ 10 ಡಿಗ್ರಿ ಸೆಲ್ಸಿಯಸ್ ಫಾರ್ ಎಕ್ಸಾಂಪಲ್. ಇವಾಗ ನ್ಯೂ ಅಪಾರೆಂಟ್ ವೇಟ್ ನ ಕನ್ಸಿಡರ್ ಮಾಡಿ. ನ್ಯೂ ಅಪಾರೆಂಟ್ ವೇಟ್. New apparent weight, so that is equal to, just wait a minute, new apparent weight I can consider here. So what's that new apparent weight here? New apparent weight is equal to, so this is apparent weight, WAPP, apparent weight. New apparent means W dash of apparent I can consider. Actual weight minus of weight loss by the body due to upthrust. So that is V dash sigma dash into G. ಹೌದಾ? ಸೊ ಈ ತರ ನಾನು ಅಪಾರೆಂಟ್ ವೇಟ್ ನ ಕಂಡಿಬೇಕು. ಇವಾಗ ಅಪ್ಥ್ರಸ್ಟ್ ಫೋರ್ಸ್ ಕಡಿಮೆ ಟೆಂಪರೇಚರ್ ಇದ್ದಾಗ, ಅಪ್ಥ್ರಸ್ಟ್ ಫೋರ್ಸ್ ಜಾಸ್ತಿ ಟೆಂಪರೇಚರ್ ಇದ್ದಾಗ ಇಲ್ಲಿ ಯಾವಾಗ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಲುಕ್ ಅಟ್ ಹಿಯರ್. ಆಸ್ ದ ಟೆಂಪರೇಚರ್ ಈಸ್ ಇನ್ಕ್ರೀಸಸ್, ಇಲ್ಲಿ ನನಗೆ ಟೆಂಪರೇಚರ್ ಜಾಸ್ತಿ ಆದಂಗೆಲ್ಲ ಇಲ್ಲಿ ಏನಾಗುತ್ತೆ? ಆಸ್ ದ ಟೆಂಪರೇಚರ್ ಈಸ್ ಇನ್ಕ್ರೀಸಸ್ ಮೀನ್ಸ್ ಲಿಕ್ವಿಡ್ ಡೆನ್ಸಿಟಿ ಆರ್ ವಾಟರ್ ಡೆನ್ಸಿಟಿ ಡಿಕ್ರೀಸಸ್. ವಾಟರ್ ನ ಡೆನ್ಸಿಟಿ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಲುಕ್ ಅಟ್ ಹಿಯರ್. ಆಸ್ ದ ಟೆಂಪರೇಚರ್ ಈಸ್ ಇನ್ಕ್ರೀಸಸ್, ಡೆನ್ಸಿಟಿ ಆಫ್ ದ ವಾಟರ್ ಈಸ್ ಗೋಸ್ ಆನ್ ಡಿಕ್ರೀಸಸ್. ವಾಟರ್ ನ ಡೆನ್ಸಿಟಿ ಏನಾಯ್ತು? ಇಲ್ಲಿ ಡಿಕ್ರೀಸ್ ಆಯ್ತು. ವಾಟರ್ ನ ಡೆನ್ಸಿಟಿ ಡಿಕ್ರೀಸ್ ಆದಾಗ ಇಲ್ಲಿ ಅಪ್ಥ್ರಸ್ಟ್ ಫೋರ್ಸ್ ವ್ಯಾಲ್ಯೂ ಏನಾಗಬೇಕು? ಅಪ್ಥ್ರಸ್ಟ್ ಫೋರ್ಸ್ ವ್ಯಾಲ್ಯೂ ಗೋಸ್ ಆನ್ ಡಿಕ್ರೀಸಸ್. ಯಾಕಂದ್ರೆ ವಾಟರ್ ನ ಸಾಂದ್ರತೆ ಕಡಿಮೆ ಆದಂತಂದ್ಮೇಲೆ ಇಲ್ಲಿ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗುವಂತ ಫೋರ್ಸ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಲುಕ್ ಅಟ್ ಹಿಯರ್. ಆಸ್ ದ ಡೆನ್ಸಿಟಿ ಆಫ್ ದ ವಾಟರ್ ಈಸ್ ಡಿಕ್ರೀಸಸ್, ವಾಟರ್ ನ ಸಾಂದ್ರತೆ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ ಅಟ್ ಹೈಯರ್ ಟೆಂಪರೇಚರ್. ಇಲ್ಲಿ ವಾಟರ್ ನ ಡೆನ್ಸಿಟಿ ಕಡಿಮೆ ಆದಂಗೆಲ್ಲ, ಇಲ್ಲಿ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗುವಂತ ಫೋರ್ಸ್ ವ್ಯಾಲ್ಯೂ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಲುಕ್ ಅಟ್ ಹಿಯರ್. ಇಲ್ಲಿ 10 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದ್ದಾಗ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗುವಂತ ಫೋರ್ಸ್ 1 ನ್ಯೂಟನ್ ಇದೆ ಅಂತ ಅನ್ಕೊಳ್ಳಿ. ಹೌದಾ? 10 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗುವಂತ ಫೋರ್ಸ್ ಎಷ್ಟಿದೆ? 1 ನ್ಯೂಟನ್ ಇದೆ ಅಂತ ಅನ್ಕೊಳ್ಳಿ. ಲುಕ್ ಅಟ್ ಹಿಯರ್. ಇದು ಒಂದು ಆಬ್ಜೆಕ್ಟ್. ಅಪ್ವರ್ಡ್ ಫೋರ್ಸ್ ಇನ್ ನಥಿಂಗ್ ಬಟ್ ಅಪ್ಥ್ರಸ್ಟ್. ಇಲ್ಲಿ ಎಷ್ಟಿದೆ? 1 ನ್ಯೂಟನ್ ಇದೆ. ಹಾಗಾಗಿ ಇಲ್ಲಿ ಜಾಸ್ತಿ ಫೋರ್ಸ್ ಮಾಡ್ತಿದೆ. ಇಲ್ಲಿ ಟೆಂಪರೇಚರ್ 100 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಅನ್ಕೊಳ್ಳಿ. ಇವಾಗ ಇದರ ಫೋರ್ಸ್ ವ್ಯಾಲ್ಯೂ 0.5 ನ್ಯೂಟನ್. ಇಲ್ಲಿ ಫೋರ್ಸ್ ಏನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತಾ ಹೋಗ್ತದೆ. ಫೋರ್ಸ್ ಕಡಿಮೆ ಆದಂಗೆಲ್ಲ ಈ ಬಾಡಿಯ ವೇಟ್ ಏನಾಗ್ತಿದೆ? ಜಾಸ್ತಿ ಆಗ್ತಾ ಫೀಲ್ ಆಗ್ತಿದೆ. ವೈ? ಬಿಕಾಸ್ ಇಲ್ಲಿ ಮೇಲ್ಗಡೆ ಆಕ್ಟ್ ಆಗುವಂತ ಫೋರ್ಸ್ ವ್ಯಾಲ್ಯೂ ಕಡಿಮೆ ಆಗ್ತಿದೆ ಅಂದ್ರೆ ಅರ್ಥ ಏನಿಲ್ಲಿ? ಈ ಬಾಡಿ ಏನಾಗ್ತಿದೆ? ಜಾಸ್ತಿ ವೇಟ್ ಆಗ್ತಿದೆ. ಲುಕ್ ಅಟ್ ಹಿಯರ್. ಇಫ್ sigma of S, coefficient of volume expansion of solid is less than that of liquid. ಹೌದಾ? ಇಲ್ಲಿ coefficient of volume expansion is less than that of liquid, then thrust force, new thrust force value is, ಇಲ್ಲಿ new thrust force value ಏನಾಗುತ್ತೆ? less than that of old thrust force or
new thrust force you can consider F dash of T is less than that of F of T. ಇಲ್ಲಿ ಏನಂತ ತಗೊಂತೀನಿ, upthrust force at higher temperature is less than that of upthrust force at lower temperature. ಇಲ್ಲಿ ವಾಟರ್ ನ ಟೆಂಪರೇಚರ್ ಜಾಸ್ತಿ ಆದಾಗ upthrust force ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಲ್ಲಿ upthrust force ವ್ಯಾಲ್ಯೂ ಕಡಿಮೆ ಆದಂಗೆಲ್ಲ ಏನಾಗುತ್ತೆ, ಬಾಡಿ ಮೇಲೆ ಅಪ್ವರ್ಡ್ ಫೋರ್ಸ್ ಕಡಿಮೆ ಆಗೋದ್ರಿಂದ ವೇಟ್ ಆಫ್ ದ ಬಾಡಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ರಿಮೆಂಬರ್ ಒನ್ ಪಾಯಿಂಟ್, apparent weight of the body is more as the temperature of the water increases. ಇಲ್ಲಿ ವಾಟರ್ ನ ಟೆಂಪರೇಚರ್ ಕಡಿಮೆ ಇದ್ದಾಗ ಇಲ್ಲಿ ಬಾಡಿ ಏನಾಗುತ್ತೆ, whatever the apparent weight of the body is there, apparent weight of the body is 8 kg. ಫಾರ್ ಎಕ್ಸಾಂಪಲ್ apparent weight ಏನಂತ ಹೇಳಿದೆ ನಾನು, 8 kg ಅಂತ ಹೇಳಿದೆ. ಇಲ್ಲಿ ವಾಟರ್ ನ ಟೆಂಪರೇಚರ್ ಜಾಸ್ತಿ ಆದಂಗೆಲ್ಲ ಈ apparent weight ಏನಾಗುತ್ತೆ, more than 8 kg. Our answer will be for example 8.5 kg or whatever. ಇಲ್ಲಿ ಟೆಂಪರೇಚರ್ ಜಾಸ್ತಿ ಆದಂಗೆಲ್ಲ ಈ ಬಾಡಿಯ ಅಪರೆಂಟ್ ವೇಟ್ ಏನಾಗುತ್ತೆ, 8 kg ಕಿನ್ನ ಜಾಸ್ತಿ ಬರುತ್ತೆ. ಎದಕ್ಕೆ 8 kg ಕಿನ್ನ ಜಾಸ್ತಿ ಬರುತ್ತೆ ಇಲ್ಲಿ? ದ ರೀಸನ್ ಫಾರ್ ದಟ್ ಈಸ್ as the density of the water is decreases. ವಾಟರ್ ನ ಡೆನ್ಸಿಟಿ ಡಿಕ್ರೀಸ್ ಆಗ್ತಾ ಹೋಯ್ತಂದ್ರೆ ಇಲ್ಲಿ ಏನ್ ಅಪ್ವರ್ಡ್ ಫೋರ್ಸ್ ನ ತಗೊಂಡಿದೀವಿ ನಾವು, ಆ ಅಪ್ವರ್ಡ್ ಫೋರ್ಸ್ ಅಥವಾ ಅಪ್ಥ್ರಸ್ಟ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. As a result of decrease in upthrust force, weight of the body or apparent weight of the body is increases. Look at here. As temperature increases, apparent weight of the body is increases. ಹೌದಾ? ಇಲ್ಲಿ 10 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಅಪಾರೆಂಟ್ ವೇಟ್ ಎಷ್ಟು ಬಂತು, 8 kg ಬಂತು ಅಂತ ಅನ್ಕೊಳ್ಳಿ. ಇಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಅಪಾರೆಂಟ್ ವೇಟ್ ಏನಾಗುತ್ತೆ, more than 8 kg. So hope you get these things.